Start agide. So today you see the multiple factor inheritance. Now this topic particularly to the skin color in man. Because skin color in man was always very interesting to the persons. See, in the world there are so many types of skin color. For example, there is the Negroes. For example, there is the whites. There is the British complexion. Different types of the coloration is there in the skin color. Now, the skin color is because of the inheritance of genes. Now, this inheritance, ಇದನ್ನ first study ಮಾಡಿದ್ದು one person called Davenport. Now, this person Davenport studied the concept called the inheritance of skin color in man. ಈಗ ಇದರಲ್ಲಿ ಮಲ್ಟಿಪಲ್ ಫ್ಯಾಕ್ಟರ್ ಅಂತ ಹೇಳ್ತೀವಿ. ಮಲ್ಟಿಪಲ್ ಫ್ಯಾಕ್ಟರ್ ಅಂದರೆ ಈಗ ಜೀನ್ಸು 2 pairs of genes are contributing to the skin color. 2 pairs of genes are contributing to the skin color. So ಇದನ್ನ ಕಾಂಟ್ರಿಬ್ಯೂಟಿಂಗ್ ಜೀನ್ಸ್ ಅಂತ ಕರೀತಾರೆ. ಇದನ್ನ ಕಾಂಟ್ರಿಬ್ಯೂಟಿಂಗ್ ಜೀನ್ಸ್. ಇದನ್ನ ಕಾಂಟ್ರಿಬ್ಯೂಟಿಂಗ್ ಜೀನ್ಸ್. ಕಾಂಟ್ರಿಬ್ಯೂಟಿಂಗ್ ಜೀನ್ಸ್. ಇದನ್ನ ಕಾಂಟ್ರಿಬ್ಯೂಟಿಂಗ್ ಜೀನ್ಸ್ ಅಂತ ಕರೀತಾರೆ. ಈಗ ಕಾಂಟ್ರಿಬ್ಯೂಟಿಂಗ್ ಜೀನ್ಸ್ ಅಂದ್ರೆ ಡಾಮಿನೆಂಟ್ ಜೀನ್ಸ್ are going to contribute to the dark color. Dominant genes are going to control the dark color, whereas recessive genes do not control the dark color. ಅಂದ್ರೆ ಏನು ಕಂಟ್ರೋಲ್ ಮಾಡುತ್ತೆ? ಲೈಟ್ ಕಲರ್ ನ ಕಂಟ್ರೋಲ್ ಮಾಡುತ್ತೆ. ಈಗ ಈ ಒಂದು ಸ್ಕಿನ್ ಕಲರ್ ಇನ್ ಮ್ಯಾನ್, ಈಗ ಡಾರ್ಕ್ ಕಲರ್ ಏನಕ್ಕೆ ಬರುತ್ತೆ? ಡಾರ್ಕ್ ಕಲರ್ ಏನಕ್ಕೆ ಬರುತ್ತೆ ಅಂತಂದ್ರೆ ಡಾರ್ಕ್ ಕಲರ್ ಬಿಕಾಸ್ ಆಫ್ ದಿ ಪಿಗ್ಮೆಂಟ್ ಕಾಲ್ಡ್ ಮೆಲನಿನ್. Because of the pigment called melanin. Now this melanin going to contribute to the color. Melanin pigment going to contribute to the skin color. Now this production of melanin in turn controlled by the dominant genes. ಅರ್ಥ ಇದೆಯಾ? ಸೊ ಈಗ 2 pairs of genes ಏನು ಮಾಡುತ್ತೆ? ಕಂಟ್ರೋಲ್ ಮಾಡುತ್ತೆ ಸ್ಕಿನ್ ಕಲರ್ ಇನ್ ಮ್ಯಾನ್. ಅದಕ್ಕೆ ಏನಂತ ಕರೆಯೋದು? ಕಾಂಟ್ರಿಬ್ಯೂಟಿಂಗ್ ಜೀನ್ಸ್ ಅಂತ ಕರೀತೀವಿ. ಈಗ ಕಾಂಟ್ರಿಬ್ಯೂಟಿಂಗ್ ಜೀನ್ಸ್ ಅಂದರೆ ಈಗ ನಾವು ಟ್ಯಾಬ್ಲೆಟ್ ಕಾಲಮನ್ನು ನೋಡಿದಾಗ ಯಾವ ರೀತಿ ಒಂದು ಸ್ಕಿನ್ ಕಲರ್ ಇನ್ ಮ್ಯಾನ್ ಕಂಟ್ರೋಲ್ ಮಾಡುತ್ತೆ ಅಂತ ಗೊತ್ತಾಗ್ತದೆ. ಈಗ ಡೆವೆನ್ಪೋರ್ಟ್ ಸ್ಟಡಿ ಮಾಡಿದ್ದು ಈಗ ನೀಗ್ರೋ ಮ್ಯಾನ್ ಮ್ಯಾರಿಡ್ ಎ ಕಾಕಸಾಯ್ಡ್ ಒನ್ ಅಂದ್ರೆ ವೈಟ್. ಈಗ ನೀಗ್ರೋ ಮ್ಯಾನ್ಗೆ ಜಿನೋಟೈಪ್ ಏನಿದೆ ನೋಡಿ, ಕ್ಯಾಪಿಟಲ್ P 1, ಕ್ಯಾಪಿಟಲ್ P 1, ಮತ್ತೆ ಕ್ಯಾಪಿಟಲ್ P 2, ಮತ್ತೆ ಕ್ಯಾಪಿಟಲ್ P 2. ಇದು ಜಿನೋಟೈಪ್. ಕ್ಯಾಪಿಟಲ್ P ಅಲ್ಲಿ ನೀಗ್ರೋ ಮ್ಯಾನ್. ಕಾಕಸಾಯ್ಡ್ ವುಮನ್ಗೆ ರಿಸೆಸಿವ್ ಅಲ್ಲಿ ಕ್ಯಾಪಿಟಲ್ ಸ್ಮಾಲ್ p1 ಮತ್ತೆ ಸ್ಮಾಲ್ p2 ಮತ್ತೆ ಸ್ಮಾಲ್ p2. ಸೊ ಇದು ಮತ್ತೆ ನಿನ್ನೆ ಹೇಳಿಸ್ತಾರೆ, ಇಲ್ಲಿ ಕ್ರೋಮೋಸೋಮ್ಸ್ 2 ಕ್ರೋಮೋಸೋಮ್ಸ್, ಇಲ್ಲಿ ಏನಿದೆ ಕ್ಯಾಪಿಟಲ್ P ಇದೆ, ಇಲ್ಲಿ ಕ್ಯಾಪಿಟಲ್ P ಇದೆ, ಇಲ್ಲಿ ಮತ್ತೆ ಕ್ಯಾಪಿಟಲ್ P ಇದೆ, ಮತ್ತೆ ಇಲ್ಲಿ ಕ್ಯಾಪಿಟಲ್ P ಇದೆ. ಏನಪ್ಪ ಡಿಫರೆನ್ಸ್ ಇದೆ? P2 P1 ಅರ್ಥ ಆಗ್ತದೆಯಾ? ಇವರು ಮ್ಯಾರೇಜ್ ಆದರೆ ಗ್ಯಾಮೆಟ್ಸ್ ಏನು ಬರುತ್ತೆ ನೋಡಿ. ಇದು ಜಿನೋಟೈಪು, ಇದು ಪೇರೆಂಟ್ಸು, ಇದು ಜಿನೋಟೈಪು, ಮತ್ತೆ ಗ್ಯಾಮೆಟ್ಸ್ ಯಾವ ಥರ ಬರುತ್ತೆ? ಈಗ ನೋಡಿ, ಈ ಥರ ತಗೋಬೇಕು ಗ್ಯಾಮೆಟ್ಸ್. ಯಾವುದು? 1 ಮತ್ತೆ 3, 1 3,
ಮತ್ತೆ 1 3 ಸರಿ 2 2 4 2 4 ಮತ್ತೆ ಇದು 1 3 ಮತ್ತೆ 2 2 4 2 4 1 3 2 4 1 3 2 4 ಆಯ್ತು ಬಂದು ಈಗ F1 ಜನರೇಷನ್ ಏನು ಬರುತ್ತೆ ರಿಸಲ್ಟ್ಸ್ as a random fusion of gametes F1 ಜನರೇಷನ್ ರಿಸಲ್ಟ್ಸ್ a random fusion of gametes ಏನು ಬರುತ್ತೆ ಕ್ಯಾಪಿಟಲ್ P1 ಮತ್ತೆ ಸ್ಮಾಲ್ p1 ಮತ್ತೆ ಕ್ಯಾಪಿಟಲ್ P2 ಮತ್ತೆ ಸ್ಮಾಲ್ p2 ಇದು F1 ಜನರೇಷನ್ ಬರುತ್ತೆ ಸೊ ಇವ್ರನ್ನ ಏನಂತ ಕರೆಯೋದು ಇವ್ರನ್ನ ಮುಲೆಟೋಸ್ ಅಂತ ಕರೀತಾರೆ ಮುಲೆಟೋಸ್ ಇವ್ರನ್ನ ಮುಲೆಟೋಸ್ ಅಂತ ಕರೀತಾರೆ ಯಾಕೆ ಮುಲೆಟೋಸ್ ಅಂತ ಕರೆಯೋದು ಇದನ್ನ ಮುಲೆಟೋಸ್ ಅಂತ ಕರೀತಾರೆ ಮುಲೆಟೋಸ್ ಅಂತ ಕರೀತಾರೆ F1 ಜನರೇಷನ್ ಮುಲೆಟೋಸ್ ಅಂತ ಕರೀತಾರೆ ಅಂದ್ರೆ ಇಲ್ಲಿ ಏನಾಗುತ್ತೆ ಡಾರ್ಕ್ ಕಲರ್ ಮತ್ತೆ ವೈಟ್ ಕಲರ್ ಮಿಕ್ಸ್ ಮಾಡಿದ್ರೆ ನಮ್ಗೆ ಏನ್ ಬರುತ್ತೆ ನಮಗೆ ಡಾರ್ಕ್ ಕಲರ್ ವೈಟ್ ಕಲರ್ ಮಿಕ್ಸ್ ಮಾಡಿದ್ರೆ ಏನು ಬರುತ್ತೆ ಜನರಲ್ ಆಗಿ ಬ್ಲ್ಯಾಕ್ ಪೇಂಟು ವೈಟ್ ಪೇಂಟ್ ಮಿಕ್ಸ್ ಮಾಡಿದ್ರೆ ಏನು ಬರುತ್ತೆ ಗ್ರೇ ಪೇಂಟ್ ಬರುತ್ತೆ ಗ್ರೇ ಪೇಂಟ್ ಸೊ ಇಲ್ಲಿ ಸ್ಕಿನ್ ಕಲರ್ ಗ್ರೇ ಇದೆ ಯಾಕೆ ಗ್ರೇ ಇದೆ ಎರಡು ಡಾಮಿನೆಂಟ್ ಜೀನ್ಸ್ ಸ್ಕಿನ್ ಕಲರ್ಗೆ ಕಾಂಟ್ರಿಬ್ಯೂಟ್ ಮಾಡ್ತಾರೆ ಆದ್ರೆ ಎರಡು ಡಿಸೀಸ್ಗೂ ಕಾಂಟ್ರಿಬ್ಯೂಟ್ ಮಾಡ್ತಾ ಇಲ್ಲ ಹಂಗಾಗಿ ಏನಾಗುತ್ತೆ ಮಿಕ್ಸ್ಚರ್ ಆಫ್ ಬ್ಲ್ಯಾಕ್ ಅಂಡ್ ವೈಟ್ ಬರುತ್ತೆ ಈಗ ಇದನ್ನ ಇವ್ರನ್ನ ಮ್ಯುಲೆಟಸ್ನ ಮತ್ತೆ ಮ್ಯುಲೆಟಸ್ ಫಾದರ್ ಮತ್ತೆ ಮ್ಯುಲೆಟಸ್ ಮದರ್ನ ಕ್ರಾಸ್ ಮಾಡಿದ್ರೆ ಏನ್ ಬರುತ್ತೆ ಅದೇ ಈಗ ಫಾದರು ಮತ್ತೆ ಮದರ್ ಫಾದರ್ ಮತ್ತೆ ಮದರ್ ಫಾದರ್ ಮತ್ತೆ ಮದರ್ ಈಗ ಫಾದರ್ ಮತ್ತೆ ಮದರ್ ಫಾದರ್ ಮತ್ತೆ ಮದರ್ ಈಗ ನೋಡಿ ಇಲ್ಲಿ ಮತ್ತೆ ಪೇರೆಂಟ್ಸ್ ಇಲ್ಲಿ ಮುಲೆಟೋಸ್ ಇಂಟು ಮುಲೆಟೋಸ್ ಇಲ್ಲಿ ಮದರ್ ಮತ್ತೆ ಫಾದರ್ ಇಲ್ಲಿ ಜಿನೋಟೈಪ್ ಏನು ಬರುತ್ತೆ ಕ್ಯಾಪಿಟಲ್ P1 ಸ್ಮಾಲ್ p1 ಕ್ಯಾಪಿಟಲ್ P2 ಸ್ಮಾಲ್ p2 ಇಂಟು ಕ್ಯಾಪಿಟಲ್ P1 ಸ್ಮಾಲ್ p1 ಕ್ಯಾಪಿಟಲ್ P2 ಸ್ಮಾಲ್ p2 ಮತ್ತೆ ಏನು ಬರುತ್ತೆ ಗ್ಯಾಮಿಟ್ಸ್ ಏನು ಬರುತ್ತೆ P1 ಏನು ಬರಬೇಕು ಇಲ್ಲಿ ಕ್ಯಾಪಿಟಲ್ P1 P2 ಯಾವ P2 ಕ್ಯಾಪಿಟಲ್ P2 ಕ್ಯಾಪಿಟಲ್ P2 ಆಯ್ತಾ ನೆಕ್ಸ್ಟ್ 1 3 ಮತ್ತೆ 1 4 ಮತ್ತೆ 2 ಸರಿ 3 ಸರಿ 2 3 ಮತ್ತೆ 2 4 ಗ್ಯಾಮಿಟ್ಸ್ ಬಂತು ಸೇಮ್ ಗ್ಯಾಮಿಟ್ಸ್ ಇಲ್ಲೂ ಬರುತ್ತೆ ಸೇಮ್ ಗ್ಯಾಮಿಟ್ಸ್ ಇದಕ್ಕೂ ಬರುತ್ತೆ ಸೇಮ್ ಗ್ಯಾಮಿಟ್ಸ್ ಕರೆಕ್ಟ್ ಇದೆಯಾ ಸೇಮ್ ಗ್ಯಾಮಿಟ್ಸ್ ಬಂತು ಈಗ ಇದನ್ನ ಚಕ್ರ ಕೊಡಲ್ಲ ಇದು ಚಕ್ರ ಕೊಡಲ್ಲ okay mother father capital P1 capital P2 ಆಯ್ತಾ ನೆಕ್ಸ್ಟ್ capital P1 small p2 next small p1 yes correct small p1 capital P2 small p1 yes small p1 small p1 ಅದೇ ರೀತಿ ಈ ಕಡೆ ಹಾಕೋ ಈಗ ಜಸ್ಟ್ ಆಡ್ ಮಾಡಿ ಏನಪ್ಪ ಆಡ್ ಮಾಡಿ ಈಗ ಏನು ಬರ್ತಿದೆ ಕ್ಯಾಪಿಟಲ್ P1
ಕ್ಯಾಪಿಟಲ್ P1, ಕ್ಯಾಪಿಟಲ್ P2, ಕ್ಯಾಪಿಟಲ್ ಮತ್ತೆ ಕ್ಯಾಪಿಟಲ್ P1, ಕ್ಯಾಪಿಟಲ್ P1 ಮತ್ತೆ ಕ್ಯಾಪಿಟಲ್ P2, ಸ್ಮಾಲ್ P2 ಮತ್ತೆ ಕ್ಯಾಪಿಟಲ್ P1, ಸ್ಮಾಲ್ P1, ಕ್ಯಾಪಿಟಲ್ P2, ಸ್ಮಾಲ್ P2. ಆಯ್ತಾ? ನೆಕ್ಸ್ಟ್ ಕ್ಯಾಪಿಟಲ್ P1, ಸ್ಮಾಲ್ P1 ಮತ್ತೆ ಕ್ಯಾಪಿಟಲ್ P2, ಸ್ಮಾಲ್ P2. ಆಯ್ತಾ? ನೋಡಿ ಇದು ಸೇಮ್ ಬರುತ್ತೆ. ನೋಡಿ ಹೆಂಗೆ ಕ್ಲಾಸಿಫಿಕೇಶನ್ ಮಾಡೋದು, ಈ ಸೇಮ್ ಬರುತ್ತೆ. ಲೈನ್, ಈ ಲೈನ್ ಇದೆಯಲ್ಲ, ಲೈನ್ ನೋಡಿ. ನಮ್ಗೆ ಲೈನ್ ಒಂದೇ ಇರಬೇಕು, ಕಾಣಿಸುತ್ತಲ್ಲಿ ಈ ಲೈನ್ ಒಂದೇ ಇರಬೇಕು. ಈ ಲೈನ್ ಒಂದೇ ಇದೆಯಾ ನೋಡಿ, ಲೈನ್ ನೋಡಿ, ಇದು ನಮಗೆ ಒಂದೇ ತರ ಇದ್ರೆ ಮಾಡ್ತಾ ಇರೋದು ಕರೆಕ್ಟ್ ಅಂತ ಒಂದು ಅಂದಾಜು ಬರುತ್ತೆ. ಕರೆಕ್ಟ್ ಇದೆ, ಇದು ಇದೆ ಮತ್ತೆ ಇದು ನೋಡಿ P1 ಮತ್ತೆ P1, P2, P1 ಸರಿ P2. ನೆಕ್ಸ್ಟ್ ಕ್ಯಾಪಿಟಲ್ P1, ಕ್ಯಾಪಿಟಲ್ P1, ಸ್ಮಾಲ್ P2, ಸ್ಮಾಲ್ P2. ಆಯ್ತಾ? ನೆಕ್ಸ್ಟ್ ಕ್ಯಾಪಿಟಲ್ P1, ಸ್ಮಾಲ್ P1, ಸ್ಮಾಲ್ P2, ಸ್ಮಾಲ್ P2. ಕರೆಕ್ಟ್ ಇದೆಯಾ? ನೆಕ್ಸ್ಟ್ ಕ್ಯಾಪಿಟಲ್ P1, ಕ್ಯಾಪಿಟಲ್ ಸ್ಮಾಲ್ P1, ಕ್ಯಾಪಿಟಲ್ P2 ಮತ್ತೆ ಕ್ಯಾಪಿಟಲ್ P2. ನೆಕ್ಸ್ಟ್ ಸ್ಮಾಲ್ P1, ಕ್ಯಾಪಿಟಲ್ P2, ಕ್ಯಾಪಿಟಲ್ P2. ನೆಕ್ಸ್ಟ್ P1, P2. ನೆಕ್ಸ್ಟ್ ಏನು ಬರುತ್ತೆ? P1, ಸ್ಮಾಲ್ P1 ಮತ್ತೆ P2. ಆಯ್ತಾ? ಸ್ಮಾಲ್ P1 ಮತ್ತೆ P2, ಕ್ಯಾಪಿಟಲ್ P2 ಮತ್ತೆ ಸ್ಮಾಲ್ P2. ಮತ್ತೆ ಇದೆಲ್ಲ ಸ್ಮಾಲ್. ಈಗ ಅರ್ಥ ಆಯ್ತಿದ್ದು? ಈಗ ಇಲ್ಲಿ ರೇಷಿಯೋ ಏನು ಬರುತ್ತೆ? ರೇಷಿಯೋ ಅಂದ್ರೆ ಈಗ ಫಸ್ಟ್ ರಲ್ಲಿ ಎಷ್ಟು ಡಾಮಿನೆಂಟ್ ಜೀನ್ಸ್ ಇದೆ? ಎಷ್ಟು ಡಾಮಿನೆಂಟ್ ಜೀನ್ಸ್ ಇದೆ? 4 ಡಾಮಿನೆಂಟ್ ಜೀನ್ಸ್ ಇದೆ. ಆಯ್ತಾ? 4 ಡಾಮಿನೆಂಟ್ ಜೀನ್ಸ್ ಇದೆ. 4 ಡಾಮಿನೆಂಟ್ ಜೀನ್ಸ್ ಇದೆ. ಅದೆಷ್ಟು ಬರುತ್ತಪ್ಪ? ರೇಷಿಯೋ ಎಷ್ಟು ಬರುತ್ತೆ? ಈ ಟೇಬಲ್ ನೋಡಿ, 4 ಡಾಮಿನೆಂಟ್ ಜೀನ್ಸ್ ಅದು, ಅದು ಪರ್ಸೆಂಟೇಜ್ ಎಷ್ಟಿದೆ? 16ರಲ್ಲಿ ಪರ್ಸೆಂಟೇಜ್ ಎಷ್ಟಿದೆ? ಅಂದ್ರೆ ನಂಬರ್ ಎಷ್ಟಿದೆ? ಈ 16 ಇದೆಯಲ್ಲ, ಇಲ್ಲಿ 16ರಲ್ಲಿ 4 ಡಾಮಿನೆಂಟ್ ಜೀನ್ಸ್ ಇರೋದು ಎಷ್ಟಿದೆ? 4 ಡಾಮಿನೆಂಟ್ ಜೀನ್ಸ್ ನೋಡಿ. ಇಲ್ಲಿ 3 ಇದೆ ತಾನೆ, ಇಲ್ಲಿ 3 ಇದೆ, ಇಲ್ಲಿ 2 ಇದೆ, ಇಲ್ಲಿ 2 ಇದೆ. ಸೊ ಡಾಮಿನೆಂಟ್ ಜೀನ್ಸ್ ಇರೋದು ಎಷ್ಟು? 16ರಲ್ಲಿ ಡಾಮಿನೆಂಟ್ ಜೀನ್ಸ್ ಇರೋದು ಎಷ್ಟು? 1. ಅಲ್ಲಿಗೆ ರೇಷಿಯೋ ಏನಾಗುತ್ತೆ? 1. ಆಯ್ತಾ? 3 ಡಾಮಿನೆಂಟ್ ಜೀನ್ಸ್ ಎಷ್ಟಿದೆ? 1, 2, 3, 4. ಆಯ್ತಾ? 3 ಡಾಮಿನೆಂಟ್ ಜೀನ್ಸ್ ಎಷ್ಟಾಗುತ್ತೆ? 4. ಆಯ್ತಾ? 2 ಡಾಮಿನೆಂಟ್ ಜೀನ್ಸ್ ಎಷ್ಟಾಗುತ್ತೆ? 1, 2, 3, 4, 5, 6. ಸೊ 2 ಡಾಮಿನೆಂಟ್ ಇರೋದು 6. ಆಯ್ತಾ? 1 ಡಾಮಿನೆಂಟ್ ಜೀನ್ ಇರೋದು ಎಷ್ಟು? 1 ಡಾಮಿನೆಂಟ್ ಜೀನ್ ಇರೋದು 4 ಇದೆ. 1, 2, 3, 4. ಅರ್ಥ ಆಯ್ತಪ್ಪ? ಈಗ ನಿಮಗೆ ಹಂಗೆ ಡೌಟ್ ಬಂದ್ರೆ ಇದು ಒಂದು ಇಂಟು ಮಾರ್ಕ್ ಹಾಕ್ಬೋದು, ಇಂಟು ಮಾರ್ಕ್ ಹಾಕ್ಬೋದು. ಜಾಸ್ತಿ ಹಾಕಿದ್ರೆ ಗಲೀಜಾಗುತ್ತೆ ಅಷ್ಟೇ, ಇಂಟು ಮಾರ್ಕ್. ಮತ್ತೆ ಇದು ಪ್ಲಸ್ ಮಾರ್ಕ್. ಆಯ್ತಾ?
ಮೂರಿರೋದು ನಾನು ಹೇಳೋದು ಮೂರಿರೋದು ಪ್ಲಸ್ ಮಾರ್ಕ್ 1 2 ಮತ್ತಿದು ಮತ್ತಿದು ಮೂರಿರೋದು ಸರಿ 3 ಡಾಮಿನೆಂಟ್ಸ್ ಇರೋದು 4 ಆಯ್ತಾ ಮತ್ತೆ 2 ಡಾಮಿನೆಂಟ್ಸ್ ಇರೋದು ಇದೆ ಡಿವೈಡ್ ಮತ್ತೆ 1 ಡಾಮಿನೆಂಟ್ ಇರೋದು ಇಲ್ಲಿ 0 ಇದು 0 ಇದು 0 ಮತ್ತೆ ಇದು 0 ಎಲ್ಲ ಆಯ್ತಲ್ಲ ಕವರ್ ಆಯ್ತಲ್ಲ 0 0 0 0 ಸೊ ಇದೇನಾಯ್ತಿದು 4 ಏನು ಡಾಮಿನೆಂಟ್ಸ್ ಇಲ್ಲ ಅದೆಷ್ಟಿದೆ 1 ಸೊ ಅಲ್ಲಿ ರೇಷಿಯೋ ಎಷ್ಟಾಯ್ತು 1:4:6:4:1 ಒಂದೇನೋ ನೀಗ್ರೋ ಆಯ್ತಾ 4 ಏನೋ ಡಾರ್ಕ್ ಅಂತ ಕರೀತಾರೆ ಡಾರ್ಕ್ ಈಗ ನೀಗ್ರೋಗೆ ಡಾರ್ಕ್ ಡಿಫ್ರೆನ್ಸ್ ಇದೆ ನೀಗ್ರೋ ಅಂದ್ರೆ ಕಂಪ್ಲೀಟು ಡಾರ್ಕ್ ಫುಲ್ ಬ್ಲ್ಯಾಕ್ ಈಗ ವೆಸ್ಟ್ ಇಂಡೀಸ್ ನೋಡಿ ಶ್ರೀಲಂಕಾ ನೋಡಿ ಶ್ರೀಲಂಕಾ ಅವ್ರು ಈ ತರ ಬರ್ತಾರೆ ತಮಿಳ್ನಾಡು ಶ್ರೀಲಂಕಾ ನೀಗ್ರೋ ಇಸ್ ಕಂಪ್ಲೀಟ್ಲಿ ಡಾರ್ಕ್ ವೆಸ್ಟ್ ಇಂಡೀಸ್ ಓಕೆ ಇದೇನಾಗ್ತಿದ್ದು ಮುಲಟೋಸ್ ಅಂದ್ರೆ ನಾವು ಪೇರೆಂಟ್ಸ್ ಏನ್ ತಗೊಂಡಿದ್ದೀವಿ ಅದೇ ಬಂದು ನೋಡಿ 2 ಡಾಮಿನೆಂಟ್ ಜೀನ್ಸ್ ಇತ್ತಲ್ಲ ಪೇರೆಂಟ್ಸ್ ಅಲ್ಲಿ ಮುಲಟೋಸ್ ಅಲ್ಲಿ ಎಷ್ಟು ಡಾಮಿನೆಂಟ್ ಜೀನ್ಸ್ ಇತ್ತು 2 ಎಸ್ 2 ಡಾಮಿನೆಂಟ್ ಜೀನ್ಸ್ ಸೊ 2 ಡಾಮಿನೆಂಟ್ ಜೀನ್ಸ್ ಇರೋದು 2 ಡಾಮಿನೆಂಟ್ 6 ಮುಲಟೋಸ್ ಸೊ ಅಂದ್ರೆ ಇದು ವಿಟಿಶ್ ಕಾಂಪ್ಲೆಕ್ಷನ್ ಬರುತ್ತೆ ವಿಟಿಶ್ ಕಾಂಪ್ಲೆಕ್ಷನ್ ಮತ್ತೆ 4 4ನ ಫೇರ್ ಅಂದ್ರೆ ಫೇ ಬೆಳ್ಳಿದ್ದಾರೆ ಮತ್ತೆ ಇದು ಏನಂತ ಇದು ಕಂಪ್ಲೀಟು ಕಾಕಸೈಡ್ಸ್ ಸೊ ಯಾವ ರೀತಿ ಯುರೋಪಿಯನ್ ಕಂಟ್ರೀಸ್ ಯುರೋಪಿಯನ್ ಪೀಪಲ್ ಅಮೇರಿಕನ್ ಪೀಪಲ್ ಅರ್ಥಾಯ್ತಾ ಸೊ ಅದನ್ನ ನಾವು ಕ್ರಾಸ್ ಮಾಡಿದ್ದು ಫಸ್ಟ್ ನೀಗ್ರೋಗೆ ಮತ್ತೆ ವೈಟ್ ವುಮನ್ಗೆ ಕಾಕಸೈಡ್ಗೆ ಕ್ರಾಸ್ ಮಾಡಿದ್ದು ವೈಟ್ ಆಗಿ ಫುಲ್ ವೈಟ್ ಆಗಿರುತ್ತೆ ಎಷ್ಟು ವೈಟ್ ಅಂದ್ರೆ ಈಗ ಏನಾಗ್ಬಿಡುತ್ತೆ ಇದು ಅಮೆರಿಕ ಮತ್ತೆ ಯುರೋಪಿಯನ್ ಕಂಟ್ರೀಸ್ ಅಲ್ಲಿ ಹೇರ್ ಕೂಡ ವೈಟ್ ಕಣ್ಣು ಕೂಡ ಸ್ವಲ್ಪ ಆ ಒಂದು ಕಲರೇಷನ್ ಡಿಫ್ರೆಂಟ್ ಇದೆ ಈ ರೀತಿ ಸೊ ಈಗ ರೇಷಿಯೋ ಏನು 1:4:6:4:1 ಸೊ ದಿಸ್ ಇಸ್ ದಿ ಏನು ಮಲ್ಟಿಪಲ್ ಫ್ಯಾಕ್ಟರ್ ಇನ್ಹೆರಿಟೆನ್ಸ್ ರೇಷಿಯೋ ಇಷ್ಟು ಹೇಳ್ಬೋದು ಸೊ ಇಲ್ಲಿ ಸಿಂಪಲ್ ಆಗಿ ಏನಪ್ಪಾ ಅಂತಂದ್ರೆ ನಾವು ಮನಸ್ಸಲ್ಲಿ ಇಟ್ಕೊಬೇಕಾಗಿರೋದು ಡಾಮಿನೆಂಟ್ ಜೀನ್ಸ್ 4 ಇದ್ರೆ ಅದು ನೀಗ್ರೋ ಏನು ಡಾಮಿನೆಂಟ್ ಜೀನ್ಸ್ ಇಲ್ಲ ಅದು ಕಾಕಸೈಡ್ ಅಂದ್ರೆ ವೈಟ್ ಕಂಪ್ಲೀಟ್ಲಿ ವೈಟ್ ಸೊ ಇದು ಫೇರ್ ಅನ್ನಲ್ಲ ಫೇರ್ ಅಂದ್ರೆ ಸೊ ಆಲ್ಮೋಸ್ಟ್ ನಾವು ಇವಾಗ ಏನಾಗುತ್ತೆ ಈಗ ಇವರು ಫೇರ್ ಅಂದ್ರೆ ಇವರು ಎಕ್ಸಾಂಪಲ್ಸ್ ಕೊಡ್ಬೇಕಂದ್ರೆ ನಾರ್ತ್ ಇಂಡಿಯನ್ ಪೀಪಲ್ ಫೇರ್ ಆಗಿದೆ ನಾರ್ತ್ ಇಂಡಿಯನ್ ಪೀಪಲ್ ಫೇರ್ ಬಟ್ ನಾಟ್ ಆಸ್ ಫೇರ್ ಆಸ್ ಕಾಕಸೈಡ್ಸ್ ಆರ್ ಕಂಪ್ಲೀಟ್ಲಿ ಫೇರ್ ಅಂದ್ರೆ ಇಲ್ಲಿ 4 ರಿಸೆಸಿವ್ ಜೀನ್ಸ್ ಇದೆ ಅಲ್ವಾ 4 ರಿಸೆಸಿವ್ ಜೀನ್ಸ್ ಇದೆ ಇಲ್ಲಿ ಎಷ್ಟು ರಿಸೆಸಿವ್ ಜೀನ್ಸ್ ಇದೆ 3 ಇದೆ ಅಲ್ಲ ರಿಸೆಸಿವ್ ಜೀನ್ಸ್ ಇಲ್ಲಿ ಎಷ್ಟಿದೆಪ್ಪ 3 ಇದೆ ರಿಸೆಸಿವ್ ಜೀನ್ಸ್ ನಾನು ಕೇಳ್ತಾ ಇರೋದು ನೋಡಿ ಇಲ್ಲಿ ರಿಸೆಸಿವ್ ಜೀನ್ಸ್ 4 ಇದೆ ಇಲ್ಲಿ ರಿಸೆಸಿವ್ ಜೀನ್ಸ್ 3 ಇದೆ ಇಲ್ಲಿ ರಿಸೆಸಿವ್ ಜೀನ್ಸ್ 2 ಇದೆ ಇಲ್ಲಿ ರಿಸೆಸಿವ್ ಜೀನ್ಸ್ 1 ಇದೆ ಇಲ್ಲಿ ರಿಸೆಸಿವ್ ಜೀನ್ಸ್ ಎಷ್ಟು 4 ಅಲ್ಲಿ 4 ರಿಸೆಸಿವ್ ಜೀನ್ಸ್ ಎಲ್ಲಿ ಬರುತ್ತೆ ನೋಡಿ 1 2 3 4 ರಿಸೆಸಿವ್ ಜೀನ್ಸ್ ಎಷ್ಟು ಬರುತ್ತೆ ಅಲ್ಲಿ 4 ಪ್ರಪೋರ್ಷನ್ ಬಟ್ ರಿಸೆಸಿವ್ ಜೀನ್ಸ್ ಇಲ್ಲಿ 1 ರಿಸೆಸಿವ್ ಜೀನ್ ಇಲ್ಲಿ ಯಾವುದೇ ರಿಸೆಸಿವ್ ಜೀನ್ ಇಲ್ಲ ಎಲ್ಲ ಡಾಮಿನೆಂಟ್ ಜೀನ್ಸ್ ಇದ್ರೆ ಅವಾಗ ಏನಾಗುತ್ತೆ ನೀಗ್ರೋ ಅಂದ್ರೆ ಇಲ್ಲಿ ಏನಪ್ಪಾ ಅಂತಂದ್ರೆ ಡಾಮಿನೆಂಟ್ ಜೀನ್ ಅನ್ನೋದು ನಾವು ಮನಸ್ಸಿಗೆ ಅದೊಂದು ಕಾನ್ಸೆಪ್ಟ್ ಇಟ್ಕೊಬೇಕು ಬಟ್ ಇದನ್ನ ಡ್ಯಾವೆನ್ಪೋರ್ಟ್ ಏನು ಹೇಳಿದ್ರು ಕಾಂಟ್ರಿಬ್ಯೂಟಿಂಗ್ ಜೀನ್ಸ್ ಅಂತ ಕರೀತಾರೆ ಕಾಂಟ್ರಿಬ್ಯೂಟಿಂಗ್ ಜೀನ್ಸ್ ಸಿ ಕ್ಯಾಪಿಟಲ್ ಲೆಟರ್ಸ್
are always contributing genes. What they contribute? They contribute to the production of melanin pigment. They contribute to the production of melanin pigment. Melanin pigment is produced ಯಾವುದರಲ್ಲಿ? If there are dominant genes are there. ಡಾಮಿನೆಂಟ್ ಜೀನ್ಸು ಎಲ್ಲ ಕ್ಯಾಪಿಟಲ್ ಲೆಟರ್ಸ್ ಇದ್ದರೆ ಅಲ್ಲಿ ಏನಾಗುತ್ತೆ, ಜಾಸ್ತಿ ಮೆಲನಿನ್ ಪ್ರೊಡಕ್ಷನ್ ಇರುತ್ತೆ. ಅವಾಗ ಏನಾಗುತ್ತೆ, ಕಂಪ್ಲೀಟ್ ಆಗಿ ಡಾರ್ಕ್ ಇರ್ತಾರೆ. ಸೊ ಅವ್ರನ್ನ ಏನಂತ ಕರೆಯೋದು, ಅವ್ರನ್ನ ನೀಗ್ರೋ ಅಂತ ಕರೀತಾರೆ. ಎಲ್ಲ ಕ್ಯಾಪಿಟಲ್ ಲೆಟರ್ಸ್ ಇದೆ, ಅಲ್ಲಿ ಮೆಲನಿನ್ ಪಿಗ್ಮೆಂಟೇಷನ್ ಪ್ರೊಡಕ್ಷನ್ ಇಸ್ ವೆರಿ